ನೀನು ಗೆಲ್ಲುವುದಕ್ಕಾಗಿಯೇ ಹುಟ್ಟಿದೀಯಾ. ಆದರೆ ಆ ಗೆಲುವು ನಿನ್ನದಾಗಲು ನಿನ್ನ ತಯಾರಿ ಏನಿದೆ ಎಂದು ನಿನ್ನನೇ ಕೇಳಿಕೊ. ಆ ಗೆಲುವು ನಿನ್ನದಾಗಲು ನೀನು ಅನುಸರಿಸುತ್ತಿರುವ ಮಾರ್ಗ ಯಾವುದೆಂದು ನಿನ್ನನೇ ಕೇಳಿಕೊ. ಆ ಗೆಲುವು ನಿನ್ನದಾಗಲು ಬೇರೆಯವರ ಸಾವು ನೋವುಗಳು ಸಂಭವಿಸಿವೆಯಾ? ನಿನ್ನನೇ ಕೇಳಿಕೊ. ಆ ಗೆಲುವು ನಿನ್ನದಾಗಲು ಬೇರೆಯವರು ಸಂತೋಷ ಪಟ್ಟಿದ್ದಾರೆ. ನಿನ್ನನೇ ಕೇಳಿಕೊ. ನಿನ್ನ ಗೆಲುವು ಬೇರೆಯವರ ಸೋಲಾಗಿದೆನಾ? ನಿನ್ನನೇ ಕೇಳಿಕೊ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರತಿಭಾ ಪಾಟೀಲ್, ಲೈಫ್ ಕೋಚ್, ಎಜುಕೇಶನಲಿಸ್ಟ್, ಆಥರ್ ಆಫ್ ದ ಬುಕ್ ಅನುಭವ ಮಾಲೆ. ನಿಮಗೋಸ್ಕರ ತಂದಿದ್ದೀನಿ ಚಿಕ್ಕ ಕಥೆಯ ದೊಡ್ಡ ಸಂದೇಶನ. ಜೀವನದಲ್ಲಿ ನಾವು ಗೆಲ್ಬೇಕಂದ್ರೆ ಬೇರೆಯವ್ರಿಗೆ ಸೋಲಿಸ್ಬೇಕು ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ಅದರ ಪರಿಭಾಷೆಯನ್ನೇ ಚೇಂಜ್ ಮಾಡಿದವರು ನಮ್ಮ ಗಾಂಧೀಜಿಯವರು. ಸ್ವತಂತ್ರ ನಮ್ಗೆ ಸಿಕ್ಕಿದೆ, ಆದ್ರೆ ಶಾಂತಿಯಿಂದ ಸಿಕ್ಕಿದೆ, ಅಹಿಂಸೆಯಿಂದ ಸಿಕ್ಕಿದೆ. ನೋಡಿ ಎಂತ ಅದ್ಭುತ. ಯುದ್ಧ ಅಂದ ತಕ್ಷಣ ಎಲ್ರಿಗೂ ಅನ್ಸುತ್ತೆ ಶಸ್ತ್ರಾಸ್ತ್ರಗಳಿಂದ ಆಡೋ ಯುದ್ಧ ಅಂತ. ನಾವು ಜಯಿಸ್ಬೇಕಂದ್ರೆ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಯುದ್ಧ ಮಾಡಿದ್ರೆ ಮಾತ್ರ ಜಯಿಸ್ತೀವಿ ಅಂತ. ಆದ್ರೆ ಅವರ ಜನರ ದೃಷ್ಟಿಕೋನನ್ನೇ ಚೇಂಜ್ ಮಾಡಿ ಯುದ್ಧನ ಹೀಗೂ ಆಡ್ಬೋದು, ಯುದ್ಧ ಹೀಗೂ ಇರುತ್ತೆ, ಯಾವ ಅಸ್ತ್ರಗಳನ್ನ ಬಳಸಬಹುದು, ಶಸ್ತ್ರಾಸ್ತ್ರಗಳ ಅಸ್ತ್ರ ಅಲ್ಲ, ಅಹಿಂಸೆಯ ಅಸ್ತ್ರನ ಬಳಸಬಹುದು, ಶಾಂತಿಯ ಅಸ್ತ್ರನ ಬಳಸಬಹುದು, ಪ್ರೀತಿಯ ಅಸ್ತ್ರನ ಬಳಸ್ಕೊಡ್ಬಹುದು. ಹಾಗೂ ನಾವು ಜಯ ಸಾಧಿಸಬಹುದು. ಸಾವು ನೋವಿಲ್ಲದ ಜಯ ಸಾಧಿಸಬಹುದು. ಬೇರೆಯವರು ಸೋಲ್ದೆ ನಾವು ಗೆಲುವನ್ನ ಸಾಧಿಸಬಹುದು ಅಂತ ತೋರಿಸ್ಕೊಟ್ರಲ್ಲ ಆ ಮಹಾನ್ ವ್ಯಕ್ತಿ. ಇಡೀ ಜಗತ್ತಿನ ದೃಷ್ಟಿಕೋನ ಏನಿತ್ತು ನೋಡಿ. 1947 ಮೊದಲು 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಈ ತರ ಯುದ್ಧಗಳನ್ನ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಬ್ಯಾಟಲ್ ಫೀಲ್ಡ್ ನಲ್ಲಿ ಯುದ್ಧ ಮಾಡ್ತಾ ಇದ್ರು, ಹೀಗೆ ಜಯ ಸಾಧಿಸ್ತಿದ್ರು. ಆದ್ರೆ ಈಗೀಗ 1947 ನಂತರ ಅಂತ ಯುದ್ಧಗಳನ್ನ ಬಹಳ ಕಡಿಮೆ ನಾವು ನೋಡ್ತೀವಿ. ಶಾಂತಿ ಒಪ್ಪಂದಗಳಾಗ್ತಾವ. ಇವೆಲ್ಲ ಯಾರ ಕೊಡುಗೆ ಅಂತಂದ್ರೆ ಗಾಂಧೀಜಿಯವರ ಕೊಡುಗೆ. ಹೌದಲ್ವಾ? ನಾವು ಯಾವಾಗ್ಲೂ ಅನ್ಕೋತಿರ್ತೀವಿ ಇದೇ ಒಂದೇ ರೀತಿಯಾದ ನಾವು ಜಯ ಗಳಿಸ್ಲಿಕ್ಕೆ ಅಂತ. ಇಲ್ಲ, ಬೇರೆ ರೀತಿನೂ ಇದೆ, ಬೇರೆ ಅಸ್ತ್ರಗಳು ಇವೆ, ಅವನ್ನ ನಾವು ಬಳಸ್ಕೋಬಹುದಲ್ಲ ಅಂತ ಒಂದು ಪರಿಭಾಷೆಯನ್ನ ಕೊಟ್ಟ ಗಾಂಧೀಜಿಯವರಿಗೆ ಒಂದು ದೊಡ್ಡ ಸಲಾಂ ಈ 15th ಆಗಸ್ಟ್ ಇವೆ ಒಳಗೆ. ನೋಡಿ, ನಾವು ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ಬೋದಾ? ಈ ಅಸ್ತ್ರಗಳನ್ನ ಬಳಸ್ಬೋದಾ? ನಾವು ವಾದ ವಿವಾದ, ದರ್ವೊಂದಕ್ಕೂ ವಾದ ವಿವಾದಗಳನ್ನ ಇಡ್ತಾ ಇರ್ತೀವಿ. ನಾನೇ ಗೆಲ್ಬೇಕು, ಬೇರೆಯವ್ರು ಸೋಲ್ಬೇಕು ಅಂತ ಇಚ್ಛೆ ನಮ್ಗಿರ್ತದೆ, ನಂದೇ ಎಲ್ಲ ನಡೀಲಿ ಅನ್ನೋ ಇಚ್ಛೆ ನಮ್ಗೆ ಇರುತ್ತೆ. ಆದ್ರೆ ಶಾಂತಿ ಅಸ್ತ್ರವನ್ನ ಬಳಸ್ಕೊಂಡು ಬೇರೆಯವರಿಗೆ ಸೋಲ್ದೆ ನಾವು ಗೆಲುವನ್ನು ಸಾಧಿಸಬಹುದಾ? ವಿನ್ ವಿನ್ ಸಿಚುವೇಶನ್ ನಲ್ಲಿ ಉಳಿಬಹುದಾ? ಇದೊಂದು ದೊಡ್ಡ ಅಸ್ತ್ರ ಅಲ್ವಾ? ಇದೊಂದು ದೊಡ್ಡ ಗೆಲುವು ಅಲ್ವಾ? ಆ ಗೆಲುವಿಗೆ ವಿಶೇಷವಾದ ಮಹತ್ವ ಇರುತ್ತೆ. ಯಾಕಂದ್ರೆ ಯಾರು ಸೋತಿರಲ್ಲ, ಯಾರು ನಿಮ್ಮನ್ನ ದೂಷಿಸಲ್ಲ, ಯಾರು ನಿಮ್ಮನ್ನ ದ್ವೇಷಿಸಲ್ಲ, ಎಲ್ರು ನಿಮ್ಮನ್ನ ಇಷ್ಟಪಡ್ತಾರೆ. ಅಂತ ಅಸ್ತ್ರನ ಬಳಸೋಣ. ಗಾಂಧೀಜಿಯವರು ಹಾಕೊಟ್ಟ ಒಂದು ಅಸ್ತ್ರ ಇಡೀ ಜಗತ್ತು ಫಾಲೋ ಮಾಡ್ತಾ ಇದೆ. ನಮ್ ದೇಶನು ಫಾಲೋ ಮಾಡ್ಬೋದಾ? ನಾವು ಫಾಲೋ ಮಾಡ್ಬೋದಾ ಇದನ್ನ? ಅಂತ ಅಸ್ತ್ರನ ಬಳಸೋಣ. ಶಾಂತಿ ಅಸ್ತ್ರನ, ಪ್ರೀತಿಯ ಅಸ್ತ್ರನ, ಅಹಿಂಸೆಯ ಅಸ್ತ್ರನ ಬಳಸ್ಕೊಳ್ಳೋಣ. ಗೆಲುವು ನಮ್ಮದಾಗ್ಲಿ, ಗೆಲುವು ನಮ್ಮದಾಗ್ಲಿ. ಇದನ್ನ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೆ ಸುಖವಾಗಿರಿ, ಸಮೃದ್ಧ ಭರಿತವಾಗಿರಿ. ನೀವು ಬಯಸಿದ್ದೆಲ್ಲ ನಿಮ್ಗೆ ಸಿಗ್ಲಿ.